ಎಲ್ಲರಿಗೂ ನಮಸ್ಕಾರ. ಶಾತವಾಹನ ಸಾಮ್ರಾಜ್ಯದ ಮುಂದುವರೆದ ಭಾಗ ಇವತ್ತಿನ ಕ್ಲಾಸಿನಲ್ಲಿ ಇನ್ನುಳಿದಿರ್ತಕ್ಕಂಥ ಅರಸರ ಬಗ್ಗೆ ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ. ಇವತ್ತಿನ ಶಾತವಾಹನರ ಮನೆತನದ ಇನ್ನೊಬ್ಬ ಅರಸ ಯಾರು ಅಂದ್ರೆ ವಾಸಿಷ್ಠ ಪುತ್ರ ಪುಲಮಾಯಿ ಅಂತೇಳಿ ಬರ್ತಾರೆ. ವಾಸಿಷ್ಠ ಪುತ್ರ ಪುಲಮಾಯಿ ಅಥವಾ ಪುಲುಮಾಯಿ ಅಂತ ಕರೀತಾರೆ. ಪುಲುಮಾಯಿ, ವಶಿಷ್ಠ ಪುತ್ರ ಪುಲುಮಾಯಿ ಅನ್ನತಕ್ಕಂತ ಈ ಶಾತವಾಹನರ ವಶಿಷ್ಠ ಪುತ್ರ ಪುಲುಮಾಯಿ ಅನ್ನತಕ್ಕಂತ ಶಾತವಾಹನರ ಇನ್ನೊಬ್ಬ ಪ್ರಸಿದ್ಧ ಅರಸ ಅಂತೇಳಿ ನಾವು ನೋಡ್ತೀವಿ. ಈತನ ಕಾಲಾವಧಿಯನ್ನು ಗೊತ್ತಿರಲಿ ವಿದ್ಯಾರ್ಥಿಗಳೇ ನಿಮಗೆ. ಕ್ರಿಸ್ತ ಶಕ ಎಲ್ಲಿಂದ ಈತನ ಕಾಲಾವಧಿ ಅಂದ್ರೆ 130ರಿಂದ 158ರವರೆಗೆ 130ರಿಂದ 158ರವರೆಗೆ ಕಾಲಾವಧಿಯನ್ನ ಯಾವ್ದು ನೋಡ್ತೀವಿ ಅಂದ್ರೆ ಈ ಪುಲುಮಾಯಿ ಅನ್ನತಕ್ಕಂಥ ಅರಸಂದ ನಾವು ನೋಡ್ತೀವಿ. ಈತ ಯಾರ ಮಗನಾಗಿದ್ದ ಅಂತಂದ್ರೆ ಗೌತಮಿ ಪುತ್ರ ಶಾತಕರ್ಣಿಯ ಮಗ ಯಾರು ಅಂದ್ರೆ ಈತ ಗೌತಮಿ ಪುತ್ರ ಶಾತಕರ್ಣಿ. ಗೌತಮಿ ಪುತ್ರ ಶಾತಕರ್ಣಿಯ ಮಗನೇ ಯಾರು ಅಂದ್ರೆ ಈ ಒಬ್ಬ ಪುಲುಮಾಯಿ ಅಂತಕ್ಕಂಥ ಅರಸ. ಈತ ಆಡಳಿತವನ್ನು ಎಲ್ಲಿಂದ ಪ್ರಾರಂಭ ಮಾಡಿದ ಅಂತೇಳಿ ಒಬ್ಬ ಇತಿಹಾಸಕಾರ ಹೇಳ್ತಾರೆ. ಈತನ ಆಡಳಿತವು ಪೈಠಾನ್ ಅಂತಕ್ಕಂಥ ಸ್ಥಳದಿಂದನೇ ಪ್ರಾರಂಭ ಮಾಡಿದಂತ ಹೇಳಿದಂತ ಒಬ್ಬ ಅರಸ ಅದ ಇತಿಹಾಸಕಾರ ಯಾರ ಟಾಲೆಮಿ ಅಂತಕ್ಕಂಥ ಇತಿಹಾಸಕಾರ. ಈ ಟಾಲೆಮಿ ಏನ್ ಹೇಳ್ತಾನಂದ್ರೆ ಈತ ಮೂಲವಾಗಿ ಪೈಠಾಣದಿಂದನೇ ತನ್ನ ಸಾಮ್ರಾಜ್ಯವನ್ನ ಆಡಳಿತವನ್ನು ಮಾಡಕ್ ಪ್ರಾರಂಭ ಮಾಡಿದ್ದ ಅಂತ ಟಾಲೆಮಿ ಹೇಳ್ತಾನೆ. ಈತನ ರಾಜ್ಯವು ತಾನು ಆಡಳಿತಕ್ಕೆ ಬಂದ ಮೇಲೆ ಈತನು ಕೂಡ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದ. ಈ ವಿಶಾಲವಾದಂತ ಸಾಮ್ರಾಜ್ಯ ಎಲ್ಲಿ ಗೊತ್ತಿರ್ಲಿ ನಿಮಗೆ. 2 ಪಾಯಿಂಟ್ ಇಲ್ಲಿ ನೆನಪಿಟ್ಕೊಡ್ರಿ. ಈತನು ಜಾವಾ ಮತ್ತು ಸುಮತ್ರಾ ಅನ್ನತಕ್ಕಂಥ 2 ದ್ವೀಪಗಳನ್ನು ಒಳಗೊಂಡ ವಿಶಾಲವಾದಂತ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂತವ್ರು ಯಾರಂದ್ರೆ ಈ ಪುಲುಮಾಯಿ ಅಂತಕ್ಕಂಥ ಅರಸ. ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ರು. ಇವೆರಡು ದ್ವೀಪಗಳು ನೆನಪಿರಲ್ಲ ಅಂದ್ರೆ ಯಾರ ಆಡಳಿತ ಅವಧಿಯಲ್ಲಿ ಜಾವಾ ಮತ್ತು ಸುಮತ್ರ ಅಂತಕ್ಕಂಥ ದ್ವೀಪಗಳು ಒಳಪಟ್ಟಿದ್ದು ಅಂತಂದ್ರೆ ಅದು ಈ ವಸಿಷ್ಠ ಪುತ್ರ ಪುಲುಮಾಯಿಯ ಆಡಳಿತ ಸಂದರ್ಭದಲ್ಲಿ. ಅಲ್ಲಿವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿಕೊಂಡಿರ್ತಕ್ಕಂಥ ಅರಸ ಯಾರು ಅಂದ್ರೆ ಈ ವಸಿಷ್ಠ ಪುತ್ರ ಪುಲುಮಾಯಿ ಅಂತಕ್ಕಂಥವ. ಇಷ್ಟು ದಕ್ಷಿಣ ಭಾರತ ವಿಶಾಲವಾದ ಸಾಮ್ರಾಜ್ಯ ನಿರ್ಮಾಣ ಮಾಡಿದ್ದಕ್ಕಾಗಿ ಈತನನ್ನ ಏನಂತ ಒಂದು ಬಿರುದು ಕೊಡ್ತಾರೋ ಅಂದ್ರೆ ಈತನಿಗೆ ದಕ್ಷಿಣ ಪತೇಶ್ವರ ಅಂತೇಳಿ ದಕ್ಷಿಣ ಪತೇಶ್ವರ ಅಂತೇಳಿ ಬಿರುದನ್ನು ಹೊಂದುತ್ತಾನೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ವಿಶಾಲವಾದಂತ ಅಂದ್ರ ದ್ವೀಪಗಳನ್ನು ಒಳಗೊಂಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಕ್ಕಾಗಿ ಈತನನ್ನ ದಕ್ಷಿಣ ಪತೇಶ್ವರ ಅಂತೇಳಿ ಬಿರುದು ಯಾರು ಹೊಂದುತ್ತಾರೋ ಅಂದ್ರೆ ಈ ವಸಿಷ್ಠ ಪುತ್ರ ಪುಲುಮಾಯಿ ಅಂತಕ್ಕಂಥ ಅರಸ ಹೊಂದಿರ್ತಾನೆ ಅಂತಕ್ಕಂಥದನ್ನ ನೆನ್ಪಿಟ್ಕೋಬೇಕು ವಿದ್ಯಾರ್ಥಿಗಳ. ಇನ್ನ ಈತ ಏನ್ ಮಾಡ್ತಾನೋ ಅಂದ್ರೆ ಆಡಳಿತಕ್ಕೆ ಬಂದ ಮೇಲೆ ಈತನು ಕೂಡ ನಿಮ್ಗೆ ಗೊತ್ತಿರ್ಲಿ ಶಾತವಾಹನರ ಮೇಲೆ ಅತಿ ಹೆಚ್ಚಾಗಿ ಯುದ್ಧಗಳನ್ನು ಮಾಡಿದಂತ ದಾಳಿಗಳನ್ನು ಮಾಡಿದಂತವ್ರು ಯಾರಂದ್ರೆ ಶಕರೆ. ಆ ಶಕರನ್ನ ಮೇಲಿನ ಮೇಲೆ ಸೋಲಿಸಿದವ್ರು ಯಾರಂದ್ರೆ ಶಾತವಾಹನರೇ. ಹೇಗೆ ಕರ್ನಾಟಕದ ಮೇಲೆ ಕನ್ನಡದ ಮನೆತನಗಳ ಮೇಲೆ ಅತಿ ಹೆಚ್ಚಾಗಿ ದಾಳಿ ಮಾಡಿದವ್ರು ಯಾರಂದ್ರೆ ಪಲ್ಲವರು. ಬಂದಾಗ ಸೋತು ಹೋದವ್ರು ಯಾರು ಅಂದ್ರೆ ಪಲ್ಲವರೇ. ಕೆಡಗೆ ಜಜ್ಜಿ ಕಳಿಸ್ಯಾರ ಅವ್ರು. ಯಾಕಂದ್ರ ಕನ್ನಡದಲ್ಲಿರ್ತಕ್ಕಂಥ ಕನ್ನಡದ ಗುಣಧರ್ಮ, ಕನ್ನಡ ಮಣ್ಣಿನ ಸೊಗಡನ್ನ, ಆ ಬಲಿಷ್ಠತೆಯನ್ನು ಹೊಂದಿರತಕ್ಕಂಥ ಕನ್ನಡದ ನೆಲವನ್ನು ಆಳ್ತಿರ್ತಕ್ಕಂಥ ಒಬ್ಬ ಅರಸರಿ ಬಾದಾಮಿ ಚಾಲುಕ್ಯರ ಅರಸ ಇಮ್ಮಡಿ ಪುಲಿಕೇಶಿ. ಯಾವತ್ತಿಗೂ ಕೂಡ ಪಲ್ಲವರಿಗೆ ತಲೆಬಾಗಿಲ್ಲ. ಇವತ್ತಿಗೂ ತಮಿಳುನಾಡದವ್ರು ನಮ್ಮ ಮೇಲೆ ಬಳಕೆ ಮಾಡ್ತಾರೆ ಗೊತ್ತಿರ್ಲಿ ವಿದ್ಯಾರ್ಥಿಗಳ. ಆದ್ರೂ ನಾವು ಬಾಗಂಗಿಲ್ಲ ಅವ್ರಿಗೆ. ಯಾಕ್ರಿ ಈ ಕನ್ನಡ ನಾಡಲ್ಲಿ ನಾವು ಬೆಳೆದಿರ್ತಕ್ಕಂಥ ಈ ಮಣ್ಣಿನ ಗುಣಧರ್ಮ ಆಗಲ್ಲ, ಕನ್ನಡದ ಕಿಚ್ಚು ಆಗಲ್ಲ. ನಾಡು ಅಂತಕ್ಕಂಥದ್ದು ಬಂದ್ರೆ ಉತ್ತರದ ಬಿದರದಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಏಕಾಂಗಿಯಾಗಿ ಅಂದ್ರ ಒಗ್ಗಟ್ಟಿನಿಂದ ಹೋರಾಟವನ್ನು ಮಾಡ್ತೇವಲ್ಲ ಅದು ಕನ್ನಡದಲ್ಲಿ ಇರ್ತಕ್ಕಂಥ ಒಂದು ಸ್ವಾಭಿಮಾನ. ನಮ್ಮ ರಾಜ್ಯದ ಮೇಲೆ ಎಂತಿಂದವರು ದಾಳಿ ಮಾಡಿದಾರ್ರಿ. ಯಾರಿಂದ ಏನು ತೆಗೆದುಕೊಂಡು ಹೋಗಕ್ ಬಂದಿಲ್ಲ, ಬಂದವರೆಲ್ಲ ಪಡಿಸ್ಕೊಂಡು ಹೋಗ್ಯಾರ. ವಿದ್ಯಾರ್ಥಿ ಗೊತ್ತಿರ್ಲಿ ನಿಮ್ಗೆ, ಒಬ್ಬ ಮಯೂರ ಶರ್ಮನಿಗೆ
ಪಲ್ಲವರ ಅರಸ ಶಿವಸ್ಕಂದ ವರ್ಮ ಅವಮಾನ ಮಾಡಿದ ಅನ್ನುವಂತ ಕಾರಣಕ್ಕಾಗಿ ಒಂದು ಭವ್ಯವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿ ಪಲ್ಲವರ ಸಾಮ್ರಾಜ್ಯವನ್ನ ನಿರ್ಮೂಲನೆ ಮಾಡಿದ ಅರಸ ಯಾರು ಅಂದ್ರೆ ಕನ್ನಡದವನ ರೀ. ನಮ್ಮನ್ನ ಕೆಣಕಬಾರದು, ಕೆಣಕಿದ್ರೆ ಬಿಡಲ್ಲ. ಅದಕ್ಕೆ ಹೇಳ್ತೀವಿ ನಾವು, ನಮ್ಗ ಮನುಷ್ಯನಿಗೆ ಒಂದೊಂದ್ ಸರಿ ಏನಾಗ್ಬೇಕಂದ್ರೆ ಅವಮಾನಗಳಾಗ್ಬೇಕು. ಅವಮಾನಗಳಾದಾಗ ನಾವು ಸಾಧಕರಾಗಕ್ಕೆ ಸಾಧ್ಯ ಆಗ್ತಾವ. ಕೌಟಿಲ್ಯನಿಗೆ ಅವಮಾನ ಆಗಿರ್ಲಿಲ್ಲ ಅಂದ್ರೆ ಮೌರ್ಯ ಸಾಮ್ರಾಜ್ಯನ ಸ್ಥಾಪನೆ ಆಗ್ತಿರ್ಲಿಲ್ಲ. ಮಯೂರ ಶರ್ಮನಿಗೆ ಅವಮಾನ ಆಗಿರ್ಲಿಲ್ಲ ಅಂದ್ರೆ ಈ ಕದಂಬ ಸಾಮ್ರಾಜ್ಯನ ಸ್ಥಾಪನೆ ಆಗ್ತಿರ್ಲಿಲ್ಲ. ಅಂತಿಂತ ಸಾಮ್ರಾಜ್ಯಗಳು ನಿರ್ಮಾಣ ಮಾಡಿದ್ದಾರೆ. ಇಂಥ ಒಂದು ಸ್ವಾಭಿಮಾನದ ನೆಲದಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಒಂದೊಂದು ಹುದ್ದೆ ಪಡೆಯಕ್ಕಾಗಲ್ಲೇನ್ರಿ? ಇದೇನು ದೊಡ್ಡ ವಿಷಯನಾ? ಇಚ್ಛಾಶಕ್ತಿ ಬೇಕು, ನಮ್ಮಲ್ಲಿ ಸ್ವಾಭಿಮಾನ ಬೇಕು, ನಾ ಮಾಡ್ತೀನಿ ಅನ್ನುವಂತ ಛಲ ಇರ್ಬೇಕು, ಹಠ ಇರ್ಬೇಕು. ಹಠನೇ ಚಟ ಆಗಿರ್ಬಾರ್ದು. ಓದು ಹಠ ಇರ್ಬೇಕು, ತಂದೆ ತಾಯಿಗೆ ಗೌರವ ಕೊಡೋದಿರ್ಬೇಕು. ಇದು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾವ್ ಏನಾರ ಸಾಧನೆ ಮಾಡಿದ್ರ ಎಲ್ಲರೂ ಸಾಧಕರೇ ಆಗ್ತಾರ್ರಿ. ಎಲ್ಲರಿಗೂ ನೌಕರಿ ಸಿಗ್ತದೆ ಅನ್ನೋದಕ್ಕಿಂತಲೂ ಒಬ್ಬೊಬ್ಬ ಸ್ವಾಭಿಮಾನದ ವ್ಯಕ್ತಿ ನಾ ಹೇಗೆ ಬದುಕಬೇಕನ್ನೋದನ್ನ ಬದುಕನ್ನು ಕೂಡ ಕಲಿಸಿಕೊಡ್ತಕ್ಕಂಥ ಈ ಮಣ್ಣಿನ ಗುಣಧರ್ಮ ಆಗದ. ಅಂತ ಗುಣಧರ್ಮ ಹೊಂದಿರತಕ್ಕಂಥ ಈ ಮಣ್ಣಿನಲ್ಲಿ, ಈ ಮಣ್ಣಿನ ಪ್ರದೇಶವನ್ನು ಆಡಳಿತ ಮಾಡಿರ್ತಕ್ಕಂಥ ಶಾತವಾಹನರು ಅವರು ಸ್ವಾಭಿಮಾನಿಗಳೇ ಆಗಿದ್ರು. ಆದ್ರೆ ಈ ಶಕರ ಮೇಲಿನ ಮೇಲೆ ದಾಳಿ ಮಾಡ್ತಿದ್ರು ಅವ್ರ ಮೇಲೆ. ಅಂತ ದಾಳಿಗಳನ್ನ ಮೆಟ್ಟಿದಂತವರೇ ಈ ಶಾತವಾಹನರು. ಆದ್ರೂ ಕೂಡ ಈ ವಶಿಷ್ಠ ಪುತ್ರ ಪುಲಮಾಯಿ ಅಂತಕ್ಕಂಥ ಅರಸ ಏನದಾನಲ್ರಿ, ಈ ಶಕರ ದೊರೆ ಇದ್ದ ಒಬ್ಬ. ಆತ ಯಾರು ಅಂದ್ರೆ ರುದ್ರದಾಮನ್ ಅಂತಕ್ಕಂಥ ದೊರೆ. ಯಾವತ್ ರುದ್ರದಾಮನ್ ಅಂತ ಕರಿತೀವಿ? ಮಹಾಕ್ಷತ್ರಪ. ನೋಡ್ರಿ, ಬರೀ ಪೂರ್ಣ ಹೆಸರು ಅದು ಬರ್ಕೊಡ್ರಿ. ಮಹಾಕ್ಷಾತ್ರಪ ರುದ್ರದಾಮನ್. ರುದ್ರದಾಮನ್ ಈತ ದಾಳಿ ಮಾಡ್ತಾನೆ. ಈತ ದಾಳಿ ಮಾಡಿದಾಗ ಈತನನ್ನ ಸೋಲಿಸಿದಂತ ಅರಸ ಯಾರು ಅಂದ್ರೆ ವಶಿಷ್ಠ ಪುತ್ರ ಪುಲಮಾಯಿ. ವಶಿಷ್ಠ ಪುತ್ರ ಪುಲಮಾಯಿ ಅವನನ್ನ ಸೋಲಿಸ್ತಾನೆ. ಸೋಲಿಸಿದ ಮೇಲೆ ಆತನಿಗೊಬ್ಬಕ್ಕೆ ಮಗಳಿದ್ಲು. ಯಾರಿಗೆ? ಈ ರುದ್ರದಾಮನಿಗೆ. ಆ ಸೋಲಿಸಿದಂತ ಈ ರುದ್ರದಾಮನ್ ಇದ್ದ. ಈ ರುದ್ರದಾಮನಿಗೆ ಏನ್ ಮಾಡ್ತಾನ? ಮಗಳಿದ್ಲು. ಆ ಮಗಳನ್ನ ಯಾರು ಮದುವೆ ಆಗ್ತಾರ ಅಂದ್ರೆ ಈ ಪುಲಮಾಯಿ ಮದುವೆ ಆಗ್ತಾನೆ. ಅವನೊಂದಿಗೆ ವೈವಾಹಿಕ ಸಂಬಂಧವನ್ನ ಬೆಳೆಸಿ ಆತನೊಂದಿಗೆ ಸಂಬಂಧಿಕನಾಗ್ತಾನೆ. ಸಂಬಂಧಿಕನಾಗಿರ್ತಕ್ಕಂಥವ್ ಯಾರು ಅಂದ್ರೆ ಈ ವಶಿಷ್ಠ ಪುತ್ರ ಪುಲಮಾಯಿ ಅಂತಕ್ಕಂಥ ಅರಸ. ಗೊತ್ತಿರ್ಲಿ, ಬದ್ಧ ವೈರಿಯೊಂದಿಗೆ ಸಂಬಂಧ ಬೆಳೆಸಿದಂತ ವ್ಯಕ್ತಿ ಯಾರಂದ್ರೆ ಪುಲಮಾಯಿ. ಬದ್ಧ ವೈರಿಯೊಂದಿಗೆ ಸಂಬಂಧ ಬೆಳೆಸಿರ್ತಕ್ಕಂಥ ಅರಸ ಯಾರಂದ್ರ ಈ ಪುಲಮಾಯಿ ಅನ್ನತಕ್ಕಂಥವ್ರು. ಅವರ ಶಕರ ವೈರಿಗಳ ಮನೆತನದ ರಾಜಕುಮಾರಿಯನ್ನೇ ಯಾರು ಮದುವೆ ಆಗ್ತಾರ ಅಂದ್ರ ಈ ಪುಲಮಾಯಿ ಅಂತಕ್ಕಂಥ ವ್ಯಕ್ತಿ ಮದುವೆಯನ್ನಾಗ್ತಾನೆ, ವಿವಾಹ ಆಗ್ತಾನೆ. ಆದ್ರೆ ಗೊತ್ತಿರ್ಲಿ, ಈ ರುದ್ರದಾಮನ ಈಗ ಏನದಾನಂದ್ರೆ ಈ ಪುಲಮಾಯಿಗೆ ಮಾವನಿರ್ತಕ್ಕಂಥ ಈತ ಈ ವಶಿಷ್ಠ ಪುತ್ರ ಪುಲಮಾಯಿ ಇರುವಾಗಲೇನೆ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದ. ಯಾರ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದ ಅಂದ್ರೆ ಶಾತವಾಹನರ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದ. ಸಂಬಂಧ ಹೊಂದಿದ್ರು ಕೂಡ ಕೆಲವು ಪ್ರದೇಶಗಳನ್ನ ಯಾರು ಆಡಳಿತ ಮಾಡ್ತಾ ಇದ್ರು ಅಂದ್ರೆ ವಶಪಡಿಸಿಕೊಂಡು ಈ ರುದ್ರದಾಮನ್ ಅಂತಕ್ಕಂಥ ವ್ಯಕ್ತಿ ಆಡಳಿತವನ್ನು ಮಾಡ್ತಾ ಇದ್ದ. ಆತ ಆಡಳಿತ ಮಾಡುವಂತ ಶಾತವಾಹನರ ಕೆಲವು ಪ್ರದೇಶಗಳಿಗೆ ಏನಂತ ಕರಿತಾ ಇದ್ದ ಅಂದ್ರೆ ಗೊತ್ತಿರಲಿ ನಮಗೆ, ಶಾತವಾಹಿನಿಯ ನಾಡು. ಏನ್ ಕರಿತಾ ಇದ್ರ ಅಂದ್ರ, ಯಾವ ಹೆಸರಿನಿಂದ ಕರಿತಾ ಇದ್ರು ಅಂದ್ರ ಶಾತವಾಹಿನಿಯ ನಾಡು ಅಂತ ಕರಿತರು. ಶಾತವಾಹಿನಿಯ ನಾಡು. ಇವು ಯಾರು ಕರಿತಾ ಇದ್ರು? ಯಾರು ಆಡಳಿತ ಮಾಡುವ ಪ್ರದೇಶಗಳಂದ್ರೆ ರುದ್ರದಾಮನ್. ಯಾರ ಪ್ರದೇಶಗಳನ್ನ? ಈ ಶಾತವಾಹನರ ಪ್ರದೇಶಗಳನ್ನ ಕೆಲವು ಪ್ರದೇಶಗಳನ್ನು ವಶಪಡಿಸಿಕೊಂಡು ಆಡಳಿತ ಮಾಡ್ತಕ್ಕಂಥ ಈ ರುದ್ರದಾಮನ ಇವುಗಳಿಗೆ ಏನಂತ ಹೆಸರಿಡ್ತಿದ್ದ ಅಂದ್ರ ಶಾತವಾಹಿನಿಯ ನಾಡು ಅಂತ ಕರಿತಾ ಇದ್ದ. ಶಾತವಾಹಿನಿಯ ನಾಡು ಅಂತ ಕರಿತಾ ಇದ್ರು. ಆದ್ರೆ ಏನೇ ಇರಲಿ, ಈ ವಶಿಷ್ಠ ಪುತ್ರ ಪುಲಮಾಯಿ ಅಂತಕ್ಕಂಥ ವ್ಯಕ್ತಿ ಒಂದು ಆಂಧ್ರ ಪ್ರದೇಶ ಅಂತ ಬರ್ತದ್ರಿ. ನಮ್ಮ ರಾಜ್ಯ ದೇಶದಲ್ಲಿರ್ತಕ್ಕಂಥ ಒಂದು ರಾಜ್ಯ ಆಂಧ್ರ ಪ್ರದೇಶದಲ್ಲಿ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಆ ನಗರ ಯಾವುದಂದ್ರೆ ನವನಗರ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ ನಿಮಗೆ, ನವನಗರ. ಈ ನವನಗರವನ್ನ ನಿರ್ಮಾಣ ಮಾಡಿದಕ್ಕಾಗಿ ಒಂದು ಬಿರುದು ಪಡೆದುಕೊಳ್ತಾನೆ. ಆತ ಪಡೆದುಕೊಂಡಂತ ಬಿರುದು ಯಾವುದಂದ್ರೆ ನವನಗರ ಸ್ವಾಮಿ. ಯಾವ ಬಿರುದ ಅಂದ್ರೆ ನವನಗರ ಸ್ವಾಮಿ. ನವನಗರ ಸ್ವಾಮಿ.
ನವನಗರ ಸ್ವಾಮಿ ಅಂತೇಳಿ ಬಿರುದನ್ನು ಯಾರು ಪಡೆದುಕೊಳ್ತಾರೋ ಅಂದ್ರೆ ಈ ವಸಿಷ್ಠ ಪುತ್ರ ಪುಲ್ಮಾಯಿ ಅಂತಕ್ಕಂಥ ಅರಸ. ಯಾಕಂದ್ರೆ ಆತ ನಿರ್ಮಾಣ ಮಾಡಿದಂತ ಒಂದು ನಗರ ಯಾವ್ದು? ನವನಗರ. ಯಾವ ಜಿಲ್ಲೆ, ಯಾವ ರಾಜ್ಯದಲ್ಲಿ ಅಂದ್ರೆ ಆಂಧ್ರ ಪ್ರದೇಶ. ಅದಕ್ಕಾಗಿ ಯಾವ ಬಿರುದು ಬಂದದ್ರಿ ಇವನಿಗೆ ಅಂದ್ರೆ ನವನಗರ ಸ್ವಾಮಿ ಅಂತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥ ಅರಸ ಯಾರು ಅಂದ್ರೆ ಈ ಪುಲ್ಮಾಯಿ ಅಂತಕ್ಕಂಥ ಅರಸ. ಈತನ ಆಡಳಿತ ಅವಧಿಯಲ್ಲಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿರಲಿ, ಈತನ ಆಡಳಿತ ಅವಧಿಯಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯು ಒಳಪಟ್ಟಿತ್ತು ಅಂದ್ರೆ ಈತನ ಆಡಳಿತಕ್ಕೆ ಕರ್ನಾಟಕದ ಯಾವ ಜಿಲ್ಲೆ ಒಳಪಟ್ಟಿತ್ರಿ ಅಂದ್ರೆ ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆ ಯಾರ ಅಧೀನದಲ್ಲಿ ಇತ್ತು ಅಂದ್ರೆ ವಸಿಷ್ಠ ಪುತ್ರ ಪುಲ್ಮಾಯಿ ಅಧೀನದಲ್ಲಿ ಇದ್ದಂತ ಪ್ರದೇಶ ಕರ್ನಾಟಕದ್ದು. ಕರ್ನಾಟಕದ ಯಾವ ಪ್ರದೇಶ ಇತ್ತು ಅಂದ್ರೆ ಈ ಬಳ್ಳಾರಿ ಅಂತಕ್ಕಂಥ ಪ್ರದೇಶ ಈ ಪುಲ್ಮಾಯಿಯ ಅಂತಕ್ಕಂಥ ಅರಸನ ಅಧೀನದಲ್ಲಿ ಆಡಳಿತವನ್ನು ಮಾಡತಕ್ಕಂಥದ್ದು. ಅಷ್ಟೇ ಅಲ್ಲ ವಿದ್ಯಾರ್ಥಿ ಮಿತ್ರರೇ, ಈ ಪುಲ್ಮಾಯಿ ಅಂತಕ್ಕಂಥ ವಸಿಷ್ಠ ಪುತ್ರ ಪುಲ್ಮಾಯಿ ಅಂತಕ್ಕಂಥವರು ಇದೇ ಆಂಧ್ರ ಪ್ರದೇಶದಲ್ಲಿ ಎಪಿ ಅಂದ್ರೆ ಆಂಧ್ರ ಪ್ರದೇಶ ಗೊತ್ತಿರಲಿ ನಿಮಗೆ. ಈ ಆಂಧ್ರ ಪ್ರದೇಶದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲ ಒಂದು ನಗರ ಬರ್ತದೆ ನೋಡು, ಅದು ಯಾವುದು? ಅಮರಾವತಿ. ಅಮರಾವತಿ. ಈ ಅಮರಾವತಿ ಅಂತಕ್ಕಂಥ ನಗರ ಬರ್ತದ್ರಿ. ಈ ಅಮರಾವತಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಬೌದ್ಧ ಸ್ತೂಪವನ್ನು ನಿರ್ಮಾಣ ಮಾಡ್ತಾನೆ. ಈ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾದಂತ ಸ್ತೂಪ ಯಾವುದು ಅಂತಂದ್ರೆ ಅದು ಈ ಅಮರಾವತಿ ಸ್ತೂಪ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ರಿ. ಇದು ಶಾತವಾಹನರ ವಸಿಷ್ಠ ಪುತ್ರ ಪುಲ್ಮಾಯಿಯ ಕಾಲಾವಧಿಯಲ್ಲಿ ಅಮರಾವತಿಯಲ್ಲಿ ಬೌದ್ಧ ಸ್ತೂಪ ಸ್ಥಾಪನೆ ನಿರ್ಮಿಸ್ತಾನೆ. ಅದು ದಕ್ಷಿಣ ಭಾರತದಲ್ಲೇನೆ ಅತಿ ದೊಡ್ಡದಾಗಿರ್ತಕ್ಕಂಥದ್ದು, ಅತಿ ದೊಡ್ಡದಾದಂತ ಒಂದು ಸ್ತೂಪವಾಗ್ಯದ. ಅದು ಎಲ್ಲಿ ಅಂದ್ರೆ ಅಮರಾವತಿಯಲ್ಲಿ. ಇದು ಯಾವ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ. ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿದಂತ ಸ್ತೂಪ ಯಾವುದಂದ್ರೆ ಅಮರಾವತಿ ಸ್ತೂಪ. ಮತ್ತು ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡದು, ಬರ್ಕೋರಿ ನೀವು ನೆನಪಿರ್ಲಿ. ದಕ್ಷಿಣ ಭಾರತದ ಅತಿ ದೊಡ್ಡದಾದಂತ ಸ್ತೂಪ ಯಾವುದು ಅಂದ್ರೆ ಅದು ಅಮರಾವತಿ ಸ್ತೂಪ. ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು. ಮತ್ತೆ ಇದು ಯಾವ ಶೈಲಿ ಒಳಗದ ಅಂದ್ರ ವೆರಿ ಇಂಪಾರ್ಟೆಂಟ್, ಯಾವ ಶೈಲಿ ಒಳಗದ ಅಂದ್ರ ಗಾಂಧಾರ ಶೈಲಿ. ಯಾವ ಶೈಲಿ ಒಳಗದ ರೀ ಅಂದ್ರೆ ಇದು ಗಾಂಧಾರ ಶೈಲಿಯೊಳಗಿರ್ತಕ್ಕಂಥದ್ದು ಒಂದು ಸ್ತೂಪ ಯಾವುದಂದ್ರ ಅಮರಾವತಿ ಬೌದ್ಧ ಸ್ತೂಪ ಅಂತಕ್ಕಂಥದ್ದು ಅಮೃತ ಶಿಲೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಮತ್ತು ದಕ್ಷಿಣ ಭಾರತ ಅತಿ ದೊಡ್ಡದಾಗಿರ್ತಕ್ಕಂಥದ್ದು. ಮತ್ತು ಯಾವ ಶೈಲಿ ಒಳಗದ ಅಂದ್ರೆ ಇದು ಗಾಂಧಾರ ಶೈಲಿಯಲ್ಲಿ. ಇದು ಯಾವ ಶಾತವಾಹನರ ಆಡಳಿತದೊಳಗೆ ಅಂದ್ರೆ ಯಾವ ಅರಸನ ಕಾಲದಲ್ಲಿ ಆಗ್ಯದ್ರಿ ಅಂದ್ರೆ ವಸಿಷ್ಠ ಪುತ್ರ ಪುಲ್ಮಾಯಿಯ ಕಾಲಾವಧಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಭಾರತದ ಅಥವಾ ದಕ್ಷಿಣ ಭಾರತದ ಅತಿ ದೊಡ್ಡದಾಗಿರ್ತಕ್ಕಂಥ ಸ್ತೂಪ ಅಂತ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಈ ಪುಲ್ಮಾಯಿಯ ಕಾಲಾವಧಿಯಲ್ಲಿ ಈ ಪುಲ್ಮಾಯಿಯ ಕಾಲಾವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡ್ತಾನೆ. ಜೊತೆಗೆ ಈ ಆಂಧ್ರ ಪ್ರದೇಶವನ್ನ ಸಂಪೂರ್ಣವಾಗಿ ಗೆದ್ದಿರ್ತಕ್ಕಂಥ ಅಥವಾ ಆಂಧ್ರ ಪ್ರದೇಶವನ್ನ ಬರ್ತಕ್ಕಂಥ ಎಲ್ಲಾ ಪ್ರದೇಶವನ್ನ ತನ್ನ ಆಡಳಿತಕ್ಕೆ ಒಳಪಡಿಸಿಕೊಂಡಿರೋದಕ್ಕಾಗಿ ಈತನಿಗೆ ಒಂದು ಬಿರುದು ಕೊಡ್ತಾರೆ. ಆತ ಏನಂದ್ರೆ ಆಂಧ್ರ ರಾಜ ಅಂತೇಳಿ ಬಿರುದನ್ನು ಯಾರು ಹೊಂದಿರ್ತಾರೋ ಅಂತಂದ್ರೆ ಈ ವಸಿಷ್ಠ ಪುತ್ರ ಪುಲ್ಮಾಯಿ. ಯಾಕಂದ್ರೆ ಸಂಪೂರ್ಣವಾದಂತ ಆಂಧ್ರ ಪ್ರದೇಶದ ಪ್ರದೇಶಗಳನ್ನ ತನ್ನ ಹಿಡಿತಕ್ಕೆ ಅಂದ್ರೆ ತನ್ನ ಅಧೀನಕ್ಕೆ ತೆಗೆದುಕೊಂಡು ಆಡಳಿತವನ್ನು ಮಾಡುತ್ತಿರುವುದಕ್ಕಾಗಿ ಈತನಿಗೆ ಈ ಬಿರುದು ಬರ್ತದ. ಅದೇ ಯಾವುದು ಅಂದ್ರ ಆಂಧ್ರ ರಾಜ್ಯ ಅಂತಕ್ಕಂಥ ಬಿರುದು ಕೂಡ ಯಾರು ಪಡೆದುಕೊಂಡಿರ್ತಾರೋ ಅಂದ್ರೆ ಈ ವಸಿಷ್ಠ ಪುತ್ರ ಪುಲ್ಮಾಯಿ ಅಂತಕ್ಕಂಥ ಅರಸ. ಈ ವಸಿಷ್ಠ ಪುತ್ರ ಪುಲ್ಮಾಯಿ ಅಂತಕ್ಕಂಥ ಅರಸ ಆ ಆಡಳಿತವನ್ನು ಮಾಡ್ತಾನೆ. ಈತ ಅವನತಿ ಹೊಂದಿದ ಮೇಲೆ ಈ ಸಾಮ್ರಾಜ್ಯದ ಅಧಿಪತ್ಯ ಆಗಿ ಬಂದಿರತಕ್ಕಂಥ ಅರಸ ಯಾರು ಅಂದ್ರೆ ವಿದ್ಯಾರ್ಥಿ ಮಿತ್ರರೇ ಆತನೇ ಯಾರು ಅಂದ್ರ ಯಜ್ಞಶ್ರೀ ಶಾತಕರ್ಣಿ. ಈ ಶಾತವಾಹನರ ಪ್ರಸಿದ್ಧ ಕೊನೆಯ ಅರಸ. ಎಲ್ಲರೂ ನಿಮಗೆ ಏನ್ ಹೇಳ್ತಿರ್ತಾರ ಅಂದ್ರೆ ಗೊತ್ತಿರಲಿ ನಿಮಗೆ, ಈತ ಅಸಮರ್ಥ ಅರಸ ಅಂತ ಹೇಳ್ತಾರೆ. ಆದ್ರೆ ಈತ ಅಸಮರ್ಥನಾಗಿರಲ್ಲ. ಈತನು ಕೂಡ ಏನಾಗಿದ್ದ ಅಂದ್ರೆ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಅರಸನೇ ಯಜ್ಞಶ್ರೀ ಶಾತಕರ್ಣಿ. ಯಜ್ಞ ಶ್ರೀ ಶಾತಕರ್ಣಿ
ಯಜ್ಞಶ್ರೀ ಶಾತಕರ್ಣಿ ಕೂಡ ಒಬ್ಬ ಪ್ರಸಿದ್ಧವಾದಂತ ಅರಸ, ಸಮರ್ಥವಾದಂತ ಅರಸ. ಇಲ್ಲಿ ಏನ್ ಅರ್ಥ ಮಾಡ್ಬೇಕಂದ್ರೆ ಶಾತವಾಹನರ ಕೊನೆಯ ಪ್ರಸಿದ್ಧ ಅರಸ ಅಥವಾ ಕೊನೆಯ ಸಮರ್ಥವಾದ ಅರಸ. ಕೊನೆಯ ಸಮರ್ಥವಾದ ಅರಸ ಯಾರು ಅಂದ್ರೆ ಈತ ಯಜ್ಞಶ್ರೀ ಶಾತಕರ್ಣಿ. ಈತನು ಸಬಲನಾಗಿದ್ದ, ಸಮರ್ಥವಾಗಿರ್ತಕ್ಕಂಥ ಅರಸನಾಗಿದ್ದ. ಆದ್ರೆ ಇಲ್ಲಿ ಏನು ಅಂದ್ರೆ ಈತನ ಉತ್ತರಾಧಿಕಾರಿಗಳು, ಯಾರು ಉತ್ತರಾಧಿಕಾರಿ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿಯ ಉತ್ತರಾಧಿಕಾರಿಗಳು ಏನಾಗಿದ್ರು ಅಂದ್ರೆ ಅಸಮರ್ಥರಾಗಿದ್ದರು. ಈತನ ಉತ್ತರಾಧಿಕಾರಿಗಳು ಏನಾಗಿದ್ರಿ ಅಂದ್ರೆ ಅಸಮರ್ಥರಾಗಿದ್ದರು. ಅಸಮರ್ಥರಾಗಿರ್ತಕ್ಕಂಥವ್ರಾಗಿದ್ರು. ಎಲ್ಲ ಸರಿ ಈತ ನಂತರ ಆಡಳಿತ ಮಾಡ್ತಕ್ಕಂಥ ಉತ್ತರಾಧಿಕಾರಿಗಳು ಏನದಾರಲ್ರಿ ಅವರೆಲ್ಲರೂ ಕೂಡ ಅಸಮರ್ಥರಾಗಿರ್ತಕ್ಕಂಥವ್ರಾಗಿದ್ದರು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಅಸಮರ್ಥರಾದಂತ ಉತ್ತರಾಧಿಕಾರಿಗಳೇನಿದ್ರು ಯಜ್ಞಶ್ರೀ ಶಾತಕರ್ಣಿಯ ನಂತರ ಏನು ಆಡಳಿತಕ್ಕೆ ಬರ್ತಾರಲ್ಲ ಉತ್ತರಾಧಿಕಾರಿಗಳು, ಅವರೆಲ್ಲ ಅಸಮರ್ಥರಾಗಿರುವುದರಿಂದ ಅವರ ಮೇಲೆ ಯಾರ ದಾಳಿ ಮಾಡ್ತಾರು ಅಂದ್ರೆ ಈ ಹಿಂದೆ ಸೋತಿರ್ತಕ್ಕಂಥ ಮತ್ತು ಸೋಲನ್ನು ಅನುಭವಿಸಿರ್ತಕ್ಕಂಥ ಅರಸರು ಯಾರಂದ್ರೆ ಯಾವ ವಂಶಸ್ಥರು ಅಂದ್ರೆ ಶಕರು. ಅವರು ಶಕರ್ ಏನ್ ಮಾಡ್ತಾರಂದ್ರೆ ಇಲ್ಲಿ ದಾಳಿಗಳನ್ನು ಮಾಡ್ತಾರೆ. ಮತ್ತೆ ದಾಳಿಗಳನ್ನ ಮಾಡಿ ಈ ಶಾತವಾಹನರ ಮನೆತನವನ್ನ ಕೊನೆಗೊಳಿಸ್ತಾರೆ. ಶಾತವಾಹನರ ಮನೆತನದ ಆಳ್ವಿಕೆಯನ್ನ ಏನ್ ಮಾಡ್ತಾರಂದ್ರೆ ಅಂತ್ಯವನ್ನಗೊಳಿಸ್ತಾರೆ. ಆದ್ರೆ ಗೊತ್ತಿರ್ಲಿ, ಈತ ಯಜ್ಞಶ್ರೀ ಶಾತಕರ್ಣಿ ಆಡಳಿತ ಮಾಡುವ ಸಂದರ್ಭದಲ್ಲಿ ಒಂದೊಂದು ಪಾಯಿಂಟ್ ನೆನಪಿಟ್ಕೋಬೇಕು ನೀವು, ಇಂಪಾರ್ಟೆಂಟ್ ಆದಂತ ಪಾಯಿಂಟ್. ಅದು ಯಾವ್ದಂದ್ರ ಈತನ ಕಾಲದಲ್ಲಿ, ಯಾರ ಕಾಲದಲ್ಲಿ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿಯ ಆಡಳಿತ ಅವಧಿಯಲ್ಲಿ ಈತ ಏನ್ ಮಾಡಿದ ಅಂದ್ರ ತಾನು ಕೂಡ ಒಂದು ನಾಣ್ಯಗಳನ್ನ ಹೊಡಿಸಿದ. ಯಾವ ನಾಣ್ಯಗಳನ್ನ ಹೊಡಿಸಿದ ಅಂದ್ರ ತನ್ನ ಸಾಮ್ರಾಜ್ಯದಲ್ಲಿ ಚಿನ್ನದ ನಾಣ್ಯ ಇದ್ದು, ಬೆಳ್ಳಿ ನಾಣ್ಯ ಇದ್ದು, ತಾಮ್ರದ ನಾಣ್ಯ ಇದ್ದು, ಎಲ್ಲಾ ನಾಣ್ಯಗಳಿದ್ದು. ಆದ್ರೆ ಆ ನಾಣ್ಯಗಳ ಮೇಲೆ ಯಾವುದನ್ನ ಇದು ಮಾಡಿಸಿದ ಅಂದ್ರೆ ಚಿತ್ರವನ್ನು ಹಾಕಿಸಿದ್ದ ಅಂತಂದ್ರೆ ಮೇನಿನ ಚಿತ್ರ, ಹಡಗಿನ ಚಿತ್ರ ಮತ್ತು ಶಂಖಗಳ ಚಿತ್ರ. ಇದು ವೆರಿ ಇಂಪಾರ್ಟೆಂಟ್, ನೆನಪಿರ್ಲಿ. ಮೇನು, ಹಡಗು ಮತ್ತು ಶಂಖ ಇವುಗಳ ಚಿತ್ರವನ್ನು ತನ್ನ ನಾಣ್ಯಗಳ ಮೇಲೆ ಮುದ್ರಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದ್ರ ಯಜ್ಞಶ್ರೀ ಶಾತಕರ್ಣಿ. ಯಾವ ಅರಸನು ಇವು ಇಲ್ರಿ, ನಿಮ್ಗೆ ನೆನಪಿರ್ಲಿ. ಇತಿಹಾಸದಲ್ಲಿ ಇವುಗಳನ್ನ ತನ್ನ ರಾಜ್ಯ ನಾಣ್ಯಗಳ ಮೇಲೆ ಮುದ್ರಿಸಿರ್ತಕ್ಕಂಥ ಅರಸ ಯಾರು ಇಲ್ಲ. ಯಜ್ಞಶ್ರೀ ಶಾತಕರ್ಣಿ ಅಂತಕ್ಕಂಥ ವ್ಯಕ್ತಿ ತನ್ನ ನಾಣ್ಯಗಳ ಮೇಲೆ ಮೇನನ ಚಿತ್ರ, ಹಡಗುಗಳ ಚಿತ್ರ ಮತ್ತು ಶಂಖಗಳ ಚಿತ್ರ ಇವುಗಳನ್ನ ಮುದ್ರಿಸಿರ್ತಕ್ಕಂಥ ಅರಸ ಯಾರು ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ ಅಂತಕ್ಕಂಥ ಇಂತಹ ಒಬ್ಬ ಅರಸನನ್ನ ಸೋಲಿಸಿ ತಮ್ಮ ಸಾಮ್ರಾಜ್ಯವನ್ನ ಅಂದ್ರೆ ಶಾತವಾಹನರ ಸಾಮ್ರಾಜ್ಯವನ್ನ ಅಂತ್ಯ ಮಾಡಿದವರು ಯಾರು ಅಂದ್ರ ಶಕರು ಅಂತಕ್ಕಂಥದನ್ನ ಹೇಳ್ಬೇಕಾಗ್ತದ. ಆ ಶಕರು ಯಾವಾಗ ಈ ಸಾಮ್ರಾಜ್ಯವನ್ನ ಅಂತ್ಯ ಮಾಡ್ತಾರೋ ಹಾಗೆ ದಕ್ಷಿಣ ಭಾರತದಲ್ಲಿ ಈ ಶಾತವಾಹನ ಮನೆತನದ ಆಳ್ವಿಕೆ ಏನಾಗ್ತದ್ರಿ ಅಂತ್ಯಗೊಳ್ತದ. ಯಾವಾಗ ಇವ್ರು ಯಾವಾಗ ಅಂತ್ಯ ಆಗ್ತಾರೋ ಅವಾಗ ದಕ್ಷಿಣ ಭಾರತದಲ್ಲಿ ಮತ್ತೆ ಸಾಮ್ರಾಜ್ಯಗಳು ಏಳಿಗೆಗೆ ಬರ್ತಾವೆ. ಅನೇಕ ಸಾಮ್ರಾಜ್ಯಗಳು ಏಳಿಗೆಗೆ ಬರ್ತಾವೆ ವಿದ್ಯಾರ್ಥಿ ಮಿತ್ರರೇ. ಅನೇಕ ಸಾಮ್ರಾಜ್ಯಗಳು ಏಳಿಗೆಗೆ ಬರ್ತಾವ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ಯಾವ ಸಾಮ್ರಾಜ್ಯಗಳು ಏಳಿಗೆಗೆ ಬರ್ತಾವ ಅಂದ್ರೆ ಶಾತವಾಹನರ ಅವನತಿಯ ಹೊಂದಿದ ಮೇಲೆ ದಕ್ಷಿಣ ಭಾರತದಲ್ಲಿ ಏಳಿಗೆ ಕಂಡಂತ ಸಾಮ್ರಾಜ್ಯಗಳು ಯಾವುವು ಅಂದ್ರೆ ಒಂದು ಕರ್ನಾಟಕದಲ್ಲಿ ಯಾವ್ದು ಬರ್ತದ್ರಿ ಅಂದ್ರ ಕದಂಬರ ಏಳಿಗೆ ಆಗ್ತದ. ಗೊತ್ತಿರ್ಲಿ ನಿಮಗೆ, ಕದಂಬರ ಏಳಿಗೆ ಆಗ್ತದ ಯಾರ ನಂತರ ಶಾತವಾಹನರ ಅವನತಿ ಹೊಂದಿದ ಮೇಲೆ. ಮತ್ತು ಕದಂಬರ ಜೊತೆಗಿನ ಯಾರು ಅಂದ್ರೆ ಗಂಗರು ಏಳಿಗೆ ಹೊಂದುತ್ತಾರೆ. ಮತ್ತು ತಮಿಳುನಾಡಿನಲ್ಲಿ ಕೂಡ ಯಾರ ಏಳಿಗೆ ಆಗ್ತದಂದ್ರೆ ಪಲ್ಲವರ ಏಳಿಗೆ ಆಗ್ತದ. ಇವು ದಕ್ಷಿಣ ಭಾರತದಲ್ಲಿ ಶಾತವಾಹನರ ಅವನತಿ ಹೊಂದಿದ ಮೇಲೆ ಏಳಿಗೆ ಕಂಡಿರ್ತಕ್ಕಂಥ ರಾಜ್ಯ ಮನೆತನಗಳು ಯಾವುವು ಅಂದ್ರೆ ಕರ್ನಾಟಕದಲ್ಲಿ ಕದಂಬರು ಮತ್ತು ಗಂಗರು ಏಳಿಗೆ ಕಂಡ್ರೆ ಈ ತಮಿಳುನಾಡಿನಲ್ಲಿ ಪಲ್ಲವರು ಅಂತ ನಾನು ಅವಾಗಲೇ ಹೇಳಿದ್ದೀನಿ. ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಅಂತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ. ಪಲ್ಲವರು ಮತ್ತು ಕದಂಬರು ಇಲ್ಲಿ ಹೋರಾಟಗಳು ಪ್ರಾರಂಭಗೊಳ್ತವೆ ವಿದ್ಯಾರ್ಥಿಗಳೇ, ಅದು ಗೊತ್ತಿರಲಿ ನಿಮಗೆ. ಮುಂದೆ ಈ ಒಂದು ಏನು ಈ ಶಾತವಾಹನರ ರಾಜಕೀಯ ಚಿಂತನೆ, ರಾಜಕೀಯ ವ್ಯವಸ್ಥೆಯನ್ನು ನೋಡಿದೇವಲ್ಲ, ಆ ನೋಡಿದ್ರ ಪ್ರಕಾರ ಅವರ ಎಲ್ಲ ರಾಜ್ಯರ ಬಗ್ಗೆ ನೀವು ಸಂಪೂರ್ಣವಾಗಿ ಎಲ್ಲ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ತೀರಿ ಅಂತಕ್ಕಂಥದನ್ನ ನಾನು ಹೇಳ್ತಾ, ಇವೇನು ಏಳಿಗೆ ಕಂಡಿರ್ತಕ್ಕಂಥ ಈ ಮನೆತನಗಳನ್ನ ಮುಂದೆ ಬರ್ತಾವೆ. ಕರ್ನಾಟಕವನ್ನು ಹೇಳುವಾಗ ಇನ್ನೂ ಸಂಪೂರ್ಣವಾಗಿ ನನ್ನ ಅಧ್ಯಯನವನ್ನು ನಿಮಗೆ ಹೇಳುವಾಗ ನಾನು ಅವುಗಳು ಒಂದೊಂದಾಗಿ ಹೇಳುವಾಗ ಎಲ್ಲ ಬಂದು ಹೋಗ್ತವೆ. ಗೊತ್ತಿರಲಿ ನಿಮಗೆ, ಎಲ್ಲಾ ಮನೆತನದವ್ರದ್ದು ಒಬ್ಬೊಬ್ಬರೊಬ್ಬರು ಡಿಟೇಲ್ ಆಗಿ ಹೇಳ್ತಾ ಹೋಗ್ತೀವಿ.
ಆ ಡಿಟೇಲ್ ಆಗಿನೇ ಹೇಳ್ತಾ ಹೋಗ್ತೀನಿ. ಆದ್ರೆ ಗೊತ್ತಿರ್ಲಿ, ಇಲ್ಲಿವರೆಗೆ ನಾನು ಹೇಳಿದ್ದು ಬರೇ ನಿಮಗ ಶಾತವಾಹನರ ಅರಸರ ಬಗ್ಗೆ. ಇನ್ನು ಶಾತವಾಹನರ ಮುಂದಿನ ಕ್ಲಾಸ್ ಅಲ್ಲಿ ಈ ಶಾತವಾಹನರ ಆಡಳಿತ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ಕೂಡ ನಾನು ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಗೆ ಗೊತ್ತಿರಲಿ, ಯಾವುದೇ ರಾಜ್ಯ ಮಣಿತನವನ್ನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಅವರ ರಾಜಕೀಯ ಬಗ್ಗೆ ಮತ್ತು ಅವರ ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ಅಂದ್ರೆ ಎಲ್ಲಾನು ಬರ್ತದೆ. ಅವರ ಸಾಮಾಜಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಕಲೆ, ವಾಸ್ತು, ಶಿಲ್ಪ, ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ, ಅವರ ಆಡಳಿತದೊಳಗೆ ಯಾವ ರೀತಿ ಭಾಗಗಳಿದ್ದು, ಇವೆಲ್ಲವನ್ನು ಅಧಿಕಾರಿ ವರ್ಗ ಹೇಗಿತ್ತು, ಆ ಸ್ತ್ರೀಯರ ಸ್ಥಾನಮಾನಗಳು ಹೇಗಿದ್ದು, ಇವೆಲ್ಲವೂ ಕೂಡ ಅವರ ಆಡಳಿತದಲ್ಲಿ ಒಳಗೊಂಡಿರ್ತಕ್ಕಂಥ ಅಂಶವನ್ನ ನಾವು ಆಮೇಲೆ ಮುಂದಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಹೀಗೆ ಈಗ ಬರೀ ನಾ ಹೇಳಿದ್ದು ಬರೀ ಅವರ ಅರಸರದು. ಇನ್ನು ಮುಂದೆ ಹೇಳ್ತಕ್ಕಂಥದ್ದೇನೋ ಅವರ ಆಡಳಿತದಲ್ಲಿ ಅನುಸರಿಸಿರ್ತಕ್ಕಂಥದ್ದು ಏನೇನು ಕಾರ್ಯಗಳನ್ನು ಮಾಡಿದ್ರು ಅಂತಕ್ಕಂಥದನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ವಿದ್ಯಾರ್ಥಿಗಳೇ, ನೀವೆಲ್ಲರೂ ಸರಿಯಾಗಿ ನೋಟ್ಸ್ ಗಳನ್ನ ಮಾಡಿಕೊಂಡು ಮತ್ತು ನನ್ನ ಚಾನಲ್ ಅನ್ನ ತಾವು ಇಷ್ಟಪಟ್ಟು ಬೆಳೆಸ್ತೀರಿ ಅನ್ನತಕ್ಕಂಥ ಒಂದು ಆಶೆಯನ್ನು ಹೊಂದಿ ನಾನು ಇವತ್ತಿನ ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.